ಹಾಯ್ ಎಲ್ರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಿಮಗೆ ಸಿ ವಿ ಹೆಂಗೆ ರೆಡಿ ಮಾಡಬೇಕು, ರಿಸ್ಯೂಮ್ ಹೆಂಗೆ ಯಾವ ಥರ ಟೈಪ್ ಮಾಡಬೇಕು ಅಂತೇಳಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಲ್ಯಾಪ್ಟಾಪಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಓಪನ್ ಮಾಡ್ಕೊಳ್ಳಿ. ಈಗ ನಾನು ಯಾವ ಥರ ಫಾರ್ಮೇಟ್ ಮಾಡ್ತಿದ್ದೀನಿ ಅಂದರೆ, ಈ ಥರ ಫಾರ್ಮೇಟಲ್ಲಿ ಮಾಡೋವಂಥ ಸಿ ವಿ ಇದೀನಿ ನಾನು. ಇದಕ್ಕೆ ಬೇಕಾಗಿರ್ತ ಲೋಗೋ, ಇದು ಇಂಥ ಲೋಗೋ, ಫೋಟೋ, ಎಕ್ಸ್ಪೀರಿಯನ್ಸ್ ಎಲ್ಲ ನೀವು ತಗೊಂಡು ಇಟ್ಕೊಂಡ್ಬಿಡ್ರಿ. ನೆಕ್ಸ್ಟಲ್ಲಿ ಮೈಕ್ರೋಸಾಫ್ಟ್ ಆಫೀಸಿಗೆ ಹೋಗ್ರಿ. ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನೀವು ಮಾಡ್ಬೇಕು ಏನಂದರೆ, ಪೇಜ್ ಲೇಔಟ್ ನೋಡ್ಕೊಳ್ಳಿ. ಪೇಜ್ ಲೇಔಟಲ್ಲಿ ಸೈಜ್ A4 ಇದೆಯಾ? ನಾನು A4 ಸೈಜ್ ತಗೊಳ್ತಿದ್ದೀನಿ. ಬಾರ್ಡರ್ ಏನೋ ಅವಸರ ಬರಲ್ಲ, ಇರಲಿ. ಓರಿಯಂಟೇಷನ್ ಪೋರ್ಟ್ರೇಟೇ ಇರುತ್ತೆ. ಮಾರ್ಜಿನ್ಸು ಯಾವಾಗನಾಯಿತು ನ್ಯಾರೋನೇ ತಗೊಳ್ರಿ. ಈಗ ಸ್ಟಾರ್ಟ್ ಮಾಡೋಣ. ಸೈಜ್ ನೀವು ಎಷ್ಟು ಬೇಕಷ್ಟು ಇಟ್ಕೋಬೋದು. ಮೊದಲನೇದಾಗಿ ಇನ್ಸರ್ಟಲ್ಲಿ ಹೋಗಿ ಇಲ್ಲಿ ಶೇಪ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಶೇಪ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಡಬಲ್ ಟ್ಯಾಪ್ ಮಾಡಿ ಇಲ್ಲಿ ಹಾಕಿ ಸಾಕು. ಅಷ್ಟಾದ ನಂತರ ಇದರಲ್ಲಿ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ. ಡಬಲ್ ಟ್ಯಾಪ್ ಮಾಡಿದ್ರಿ ಇಲ್ಲಿ ಟೆಕ್ಸ್ಟ್ ಟ್ರ್ಯಾಪಿಂಗ್ ಅಂತ ಕಾಣುತ್ತೆ. ಈ ಕಡೆ ಬಂದರೆ ಟೆಕ್ಸ್ಟ್ ಟ್ರ್ಯಾಪಿಂಗ್ ಅಂತ ಒತ್ಕೊಳ್ಳಿ. ಬಿಹೈಂಡ್ ದ ಟೆಕ್ಸ್ಟ್ ಆಯ್ತಾ. ಇವಾಗ ಇದಕ್ಕೆ ಕಲರ್ ಹಾಕೋಣ. ನಾನು ಸ್ವಲ್ಪ ಅಷ್ಟು ಬ್ಲ್ಯಾಕ್ ಬೇಡ, ಸ್ವಲ್ಪ ಬ್ಲ್ಯಾಕ್. ಸಿನ್ನಷ್ಟು ಓಕೆ. ಇದನ್ನು ಸ್ವಲ್ಪ ಮೇಲೆ ಮಾಡ್ಕೊತೀನಿ. ಈಗ ಸೇಮ್ ಅದೇ ಇನ್ಸರ್ಟಲ್ಲಿ ಹೋಗಿ ಶೇಪ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ, ಇದು ಫೋಟೋ ಹಾಕೋದಕ್ಕೆ ನಾವು ಸರ್ಕಲ್ ಕಲರ್ ಶೇಪ್ ಸೆಲೆಕ್ಟ್ ಮಾಡ್ತಿದ್ದೀವಿ. ಹಿಂಗೆ ಡಬಲ್ ಟ್ಯಾಪ್ ಹಿಡಿದು ಹಿಂಗೆ ಹಾಕಿ ನಿಮಗೆ ಎಷ್ಟು ಬೇಕಷ್ಟು. ನನಗೆ ಇಷ್ಟು ಸಾಕು. ರಿಲೀಸ್ ಮಾಡಿ. ಇದರಲ್ಲಿ ಡಬಲ್ ಟ್ಯಾಪ್ ಮಾಡಿ ಡಬಲ್ ಟ್ಯಾಪ್ ಮಾಡಿದ್ಮೇಲೆ ಇಲ್ಲಿ ಶೇಪ್ ಫಿಲ್ಲಲ್ಲಿ ಹೋಗಿ ಇಲ್ಲಿ ಪಿಕ್ಚರ್ ಅಂತ ಆಪ್ಷನ್ ಇರುತ್ತೆ. ಅದು ಏನಂದ್ರೆ ನಿಮ್ಮ ಫೋಟೋ ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ನಾನು ನೋಡ್ತೀನಿ, ನನ್ನ ಡೆಸ್ಕ್ಟಾಪಲ್ಲಿ ಯಾವಿಲ್ಲ, ನಂದೇ ಹಾಕ್ಬಿಡ್ತೀನಿ. ಈ ಥರ ಇನ್ಸರ್ಟ್ ಅಂತ ಹೊಡೆದ್ರೆ ಅಲ್ಲಿ ಬಂದ್ಬಿಡುತ್ತೆ ಆಟೋಮೆಟಿಕ್. ಇದೇನು ಚೆನ್ನಾಗಿಲ್ಲ ಫೋಟೋ, ನೀವು ಚೆನ್ನಾಗಿರೋದು ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಫೋಟೋ ಆದ ನಂತರ ಸ್ಟಾರ್ಟಿಂಗಲ್ಲಿ ನಿಮ್ಮ ಹೆಡ್ಲೈನ್ ಏನಾಗಿರಬೇಕು? ಪ್ರೊಫೈಲ್ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಫಾಂಟ್ ಬಿಗ್ ಮಾಡ್ಕೊಳ್ಳಿ, ಬೋಲ್ಡ್ ಮಾಡ್ಕೊಳ್ಳಿ. ಸರಿ, ಇದ್ರ ಕೆಳಗಡೆ ಇಷ್ಟೇ ಬಿಟ್ಬಿಡಿ. ಮತ್ತೆ ಈ ಕಡೆ ಬನ್ನಿ. ಈ ಕಡೆ ಇವಾಗೆಲ್ಲ ನಿಮ್ಮ ಹೆಸರು ಇಲ್ಲಿ ಟೈಪ್ ಮಾಡಬೇಕು. ಇದ್ರ ಕೆಳಗಡೆ ಟೈಪ್ ಮಾಡಬೇಕು. ನಾನು ಹರೀಶ್ ಅಂತೇಳಿ ಟೈಪ್ ಮಾಡ್ತಿದ್ದೀನಿ. ಟೈಪ್ ಮಾಡಿದ ನಂತರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೆ ವೈಟ್ ಕಲರ್ ಹಾಕಿದ್ರೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣುತ್ತೆ. ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ, ಯಾಕಂದ್ರೆ ಹೆಸರು ಕಾಣಬೇಕಲ್ಲ. ಇದ್ರ ಕೆಳಗಡೆ ನೀವೇನು ವರ್ಕ್ ಮಾಡ್ತಿದ್ರಿ, ನಾನು ಎಕ್ಸಾಂಪಲ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹಾಕ್ತಿದ್ದೀನಿ. ಇದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂತೀನಿ. ಸ್ಪೇಸ್ ಜಾಸ್ತಿ ಆಯ್ತಲ್ವಾ? ಗ್ಯಾಪ್ ಭಾಳ ಆಯ್ತು. ಇಲ್ಲಿ ಹೋಗಿ ಲೈನ್ ಸ್ಪೇಸಿಂಗ್ ಅಲ್ಲಿ ಹೋದ್ರೆ ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಅಂತ ಇರುತ್ತೆ, ಟೈಪ್ ಮಾಡಿ. ಓಕೆನಾ? ಇದ್ರ ಕೆಳಗಡೆ ನಾವೇನು ಲೋಗೋ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೊಂಡಿದ್ರೆ ಪರವಾಗಿಲ್ಲ, ಇವಾಗಾದ್ರೂ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿ ಪಿಕ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಡೆಸ್ಕ್ಟಾಪಲ್ಲಿ ಇವೆಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. 1 by 1 ಹಾಕ್ತೀನಿ. ಈ ಥರ ಬರುತ್ತೆ, ಏನು ಗಾಬರಿ ಏನು ಆಗಬೇಡಿ. ಇದ್ರ ಟ್ಯಾಪ್ ಮಾಡಿ, ಇದ್ರ ಮೇಲೆ ಇಲ್ಲಿ ಟೆಕ್ಸ್ಟ್ ಟ್ರ್ಯಾಪಿಂಗ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ನಾವು ಹಿಂದೊಂದು ಬಿಹೈಂಡ್ ಟೆಕ್ಸ್ಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಸ್ವಲ್ಪ ಕೆಳಗಿರಲಿ, ಒಂಚೂರು ಚಿಕ್ಕದಾದ್ರೆ
ಭಾಳ ದೊಡ್ಡದಾಯ್ತು. ಸಾಕು, ಇಷ್ಟು ಸಾಕಂತ ನನಗೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಫಾಂಟ್ ಎಲ್ಲ ಇರ್ತಲ್ಲ. ಈಗ ನನ್ನ ನಂಬರನ್ನು ನಿಮ್ಮ ನಂಬರನ್ನು ಹಾಕೊಳ್ಳಿ, ಮತ್ತೆ ನಂದು ಹಾಕಿದ್ರಿ. ಸುಮ್ಮನೆ ಎಕ್ಸಾಂಪಲ್ ಹಾಕಿದ್ದೀನಿ ಅಷ್ಟೇ. ನೆಕ್ಸ್ಟ್ ಅದೇ ಥರ ನಿಮ್ಮ ಇಮೇಲ್ ಅಡ್ರೆಸ್ ಆಗಬೇಕು. ಇಮೇಲ್ ಅಡ್ರೆಸ್ ಲೋಗೋ ಎಲ್ಲಿ ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಈಸಿ ಆಗ್ತಿದೆ. ನೀವು ಸೇವ್ ಮಾಡಿಕೊಂಡು ಮಾಡ್ಬೋದು. ಮತ್ತೆ ಸೇಮ್ ಟೆಕ್ಸ್ಟ್ ಟ್ರ್ಯಾಪಿಂಗ್ ಹೋಗಿ ಡಿಫ್ರೆಂಟ್ ಆಫ್ ಟೆಕ್ಸ್ಟ್ ಸೈಜ್ ಇಷ್ಟಿರಲಿ, ಇದನ್ನು ತಗೊಂಬಂದು ಕೆಳಗಡೆ ಹಾಕಿ. ಇದು ಇಮೇಲ್ ಅಡ್ರೆಸ್ ನಾನು ABCD ಜಿಮೇಲ್ ನಿಂದೆ ಹಾಕೊಳ್ಳಿ. ಇದು ಸುಮ್ಮನೆ ಎಕ್ಸಾಂಪಲಿಗೆ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಲೊಕೇಶನ್, ನೀವು ಯಾವ ಊರಲ್ಲಿ ಇದ್ರೆ ಗೊತ್ತಾಗಬೇಕಲ್ವಾ, ಸೊ ಅದಕ್ಕೆ ಮತ್ತೆ ಇನ್ಸರ್ಟಲ್ಲಿ ಹೋಗ್ರಿ, ಪಿಕ್ಚರ್ ಇದರಲ್ಲಿ ಹೋಗ್ರಿ, ಸೇಮ್ ಟೆಕ್ಸ್ಟ್ ಟ್ರ್ಯಾಪಿಂಗ್ ಇದ್ರ ಮೇಲೆ ಟ್ಯಾಪ್ ಮಾಡಿ, ಟೆಕ್ಸ್ಟ್ ಟ್ರ್ಯಾಪಿಂಗ್ ಹೋಗ್ರಿ, ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಸ್ವಲ್ಪ ಚಿಕ್ಕಲ್ಲಿ ಮಾಡ್ಕೊಳ್ಳೋಣ, ಸಾಕು. ನಮ್ಮೂರು ಬಂದ್ಬಿಟ್ಟು ಬಳ್ಳಾರಿ, ನಾನು ಬಳ್ಳಾರಿ ಅಂತಾನೆ ಹಾಕ್ತೀನಿ. ಸೊ ನೆಕ್ಸ್ಟ್ ಇದ್ರ ಕೆಳಗಡೆ ನಿಮ್ಮ ಸ್ಕಿಲ್ಸ್ ಅಂತೇಳಿ ಟೈಪ್ ಮಾಡ್ಕೊಳ್ಳಿ. ಅಕ್ಷರ ದೊಡ್ಡದು ಮಾಡ್ಕೊಳ್ಳೋಣ, ಬೋಲ್ಡ್ ಬಿಡಬೇಕು. ನಿಮ್ಗೇನು ಸ್ಕಿಲ್ಸ್ ಇದಾವೆ ಅದು ಹಾಕ್ಕೋಬೋದು, ನಮ್ಮ ಹಂಗೇನಿಲ್ಲ. ಇದರಲ್ಲಿ ಇದು ಪಾಯಿಂಟ್ಗಳು ತಗೊಂತ ನಾನು ಯಾವ ಥರನಾದರೂ ತಗೋಬೋದು. ನಾನು ಇದು ಡಾಟ್ ತಗೋಣ. ಸ್ಕಿಲ್ಸ್ ಅಂದರೆ ಇಂಜಿನಿಯರಲ್ಲಿ ರಿಲೇಟೆಡ್ ಯಾವ್ದು ಸ್ಕಿಲ್ಸ್ ಬರ್ತದೆ ಅಂದರೆ SQL ಬರುತ್ತೆ, ಜಾವಾ, ಪೈಥಾನ್, ಮತ್ತು ಇನ್ನು ಎಕ್ಸೆಟ್ರಾ ಇದ್ದರೆ ನೀವು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಸೈಜ್ ಕಡಿಮೆ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಯಾವ ಲ್ಯಾಂಗ್ವೇಜಸ್ ಎಂಟರ್ ಹೊಡೆದ್ರೆ ಅದೇ ಹೋಗ್ಬಿಡುತ್ತೆ. ಲ್ಯಾಂಗ್ವೇಜಸ್ ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ಸೇಮ್ ಮತ್ತೆ ಅದೇ ತಗೊಳ್ಳಿ. ಕನ್ನಡ ಫಸ್ಟ್ ಇಂಗ್ಲೀಷ್ ಹಾಕಿ, ಇಂಗ್ಲೀಷ್, ಕನ್ನಡ, ಹಿಂದಿ. ನನಗೆ ಬರೋ ನಾನು ಹಾಕ್ಕೊಂಡಿದ್ದೀನಿ, ನಿಮಗೆ ಬರೋ ನೀವು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಸೈಜ್ ಕಡಿಮೆ ಮಾಡೋಣ. ಕೆಳಗಡೆ ಇವಾಗ ಬಂದ್ಬಿಟ್ಟು ಹಾಬೀಸ್ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ನಾನು ಹಾಬೀಸ್ ಏನಂದ್ರೆ ಕ್ರಿಕೆಟ್ ಅಂತ ಹೇಳ್ತೀನಿ. ಕ್ರಿಕೆಟ್, ಮ್ಯೂಸಿಕ್, ಇಷ್ಟು ಸಾಕು. ಇದನ್ನ ಸ್ವಲ್ಪ ಸೈಜ್ ಕಡಿಮೆ ಮಾಡ್ಕೊಂತೀನಿ. ಈ ಕಡೆದು ಇಷ್ಟೇ ನೋಡ್ರಿ, ಇಷ್ಟೇ ಮುಗೀತು. ಜಾಸ್ತಿ ಏನು ಆ್ಯಡ್ ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಈ ಕಡೆ ಬನ್ನಿ, ಇಲ್ಲಿ ಪ್ರೊಫೈಲ್ ಅಂತ ಬಂತ, ಕೆಳಗೆ ಬನ್ನಿ. ಇದು ಪ್ರೊಫೈಲ್ ಅಂದರೆ ನೀವು ಸ್ವಂತ ನಿಮ್ಮ ಬಗ್ಗೆ ಹೇಳ್ಕೊಳೋದು ಸ್ಟಾರ್ಟಿಂಗ್. ಇದು ಪೀಠಕ್ಕೆ ಇದ್ದಂಗೆ. ಸೊ ನನಗೆ ಬಂದಿದ್ದು ನಾನು ಟೈಪ್ ಮಾಡ್ತೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಸಬ್ಜೆಕ್ಟ್ ತಗೊಂಡಿನಲ್ಲ, ಅದಕ್ಕೆ ಸಾಫ್ಟ್ವೇರ್ ರಿಲೇಟೆಡ್ ಆಗಿ ಟೈಪ್ ಮಾಡ್ತೀನಿ. ಎಕ್ಸ್ಪೀರಿಯನ್ಸ್ ಇನ್ ಎ ವೆರೈಟಿ ಆಫ್ ಆ ಕಡೆ ಹೋಯ್ತಲ್ವಾ, ಬರುತ್ತೆ, ಏನು ಗಾಬರಿ ಆಗೋ ವಿಷಯ ಏನಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಾಗೆ ಇರುತ್ತೆ.
ಸ್ಪೇಸ್ ಬಾರ್ ಇಟ್ಕೊಂಡ್ರೆ ಅಲ್ಲಿ ನಡುಕ ಬಂದ್ಬಿಡುತ್ತೆ. ಹಂಗೆ ಸೇಮ್ ನಿಮ್ಮ ಬಗ್ಗೆ ಇಲ್ಲಿ ಒಂದು 4 ಲೈನ್ ಹಿಂಗೆ ಬರ್ಕೊಂತ ಹೋಗಿ. ಲೈನ್ ಹಾಕಿದ್ದೇನೆ ಅಂತೇಳಿ ನೀವು ಮತ್ತೆ ಲೈನ್ ಆಗ್ಬೇಡಿ, ಏನೋ ಒಂದು ಬರೀರಿ ಇಂಟ್ರೆಸ್ಟಿಂಗ್ ಆಗಿ ಕಾಣೋದು. ಅಲ್ಲಿ ಇಲ್ಲಿ ಹುಡುಕಿದ್ರೆ ಜಗ್ಗಿ ಸಿಗ್ತಾವೆ ಇಂಟರ್ನೆಟಲ್ಲಿ. ಇಲ್ಲಿ ಮೇಲೆ ಹೋಗಿದಲ್ವಾ, ಬರುತ್ತೆ, ಎಲ್ಲಿ ಹೋಗಲ್ಲ. ನೆಕ್ಸ್ಟ್ ಇಲ್ಲಿ ಬಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಾಗತ್ತೆ ನೀವು ಇಲ್ಲಿ, ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡಿದ್ದೀರಿ ಅದೆಲ್ಲ. ವರ್ಕ್ ಎಕ್ಸ್ಪೀರಿಯನ್ಸ್ ವೈಟ್ ಕಲರ್ ಇದೆಲ್ಲ ಅದಕ್ಕೆ ಕಾಣ್ತಿಲ್ಲ, ಬ್ಲಾಕ್ ತಗೊಂಡ್ರೆ ಇಲ್ಲಿ ಬನ್ನಿ. ವರ್ಕ್ ಮತ್ತೆ ವೈಟ್ ಆಯ್ತು. ನೀವು ಸಿಸ್ಟಮಲ್ಲೇ ಮಾಡ್ಕೋಬೋದು, ಸಿಸ್ಟಮ್ ಇಲ್ಲಾಂದ್ರೆ ಏನು ಪರವಾಗಿಲ್ಲ. ನಿಮ್ಮ ಫ್ರೆಂಡು ಯಾರ್ದಾದ್ರು ಇಸ್ಕೊಂಡು ಒಂದು 15 ನಿಮಿಷ ವರ್ಕ್ ಅಲ್ವಾ. ಕೆಳಗಡೆ ಅದಷ್ಟೇ ಸ್ವಲ್ಪ ಇದಾಗ್ತಿರುತ್ತೆ. ಮೌಸ್ ತಗೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಹೊಡೆಯಕ್ಕೆ ಹೋಗ್ಬೇಡಿ, ಮತ್ತೆ ಪ್ಯಾಟ್ರನ್ನೇ ಚೇಂಜ್ ಆಗಿಬಿಡುತ್ತೆ. ನಾನು ಇಲ್ಲಿ ಸೀನಿಯರ್ ಡೆವಲಪರ್ ಆಗಿ, ಸಾಫ್ಟ್ವೇರ್ ಡೆವಲಪರ್ ಅಂತ ಹೇಳಿ ಸರ್ ಟೈಪ್ ಮಾಡಿದ್ದೀನಿ. ಅಂದರೆ ಯಾವಾಗಿಂದ ಯಾವಾಗ ಯಾವ ಕಂಪನಿಯಲ್ಲಿ ಅಂತೇಳಿ ಇಲ್ಲಿ ಆಗ್ಬೇಕು. ಇದ್ರ ಕೆಳಗಡೆ ಕಂಪನಿ ಹೆಸರು, ಕಂಪನಿ ಮತ್ತೆ ಯಾವ ಊರು ಅಥವಾ ಕಂಟ್ರಿ ಹೆಸರು ಹಾಕ್ಬೋದು. ಸ್ಪೇಸ್ ಭಾಳ ಆಯ್ತು ಅನ್ಸುತ್ತೆ, ಕಡಿಮೆ ಮಾಡ್ತೀನಿ. ಇಲ್ಲಿ ಹೋದ್ರೆ ಕಡಿಮೆ ಆಗುತ್ತೆ ಸ್ಪೇಸ್. ಅದೇ ರೀತಿ ಇಲ್ಲಿ ಬಂದ್ರೆ ಯಾವಾಗಿಂದ ಯಾವಾಗ ವರ್ಕ್ ಮಾಡಿರ ಅಂತೇಳಿ. ನಾನು ಜಾನ್ 2022 ಮಾರ್ಚ್ 2026 ಜಾಸ್ತಿ ಟೂ ಆಗ್ಬಿಟ್ಟಿದ್ರು. ಓಕೆ, ನೆಕ್ಸ್ಟ್ ಈಗ ನೀವು ಯಾವ ಎಕ್ಸ್ಪೀರಿಯನ್ಸ್ ಮಾಡಿದ್ದದ್ರ ಬಗ್ಗೆ ಬರಿಬೇಕು, ಪಾಯಿಂಟ್ ವೈಸ್ ಬರ್ಕಂತ ಹೋಗ್ಬೇಕು. ನಾನು ನನ್ನ ಸ್ವಂತ ವಾಕ್ಯದಲ್ಲಿ ಬರ್ತೀನಿ. ಡೆವಲಪ್ಡ್ ಮೇಂಟೈನ್ ಸಾಫ್ಟ್ವೇರ್. ಅಲ್ಲಿ ನೀವು ಕಂಪನಿಯಲ್ಲಿ ಏನು ವರ್ಕ್ ಮಾಡಿದ್ದೀರಾ ಅಂತೇಳಿ ಬರಿಬೇಕು. ಯೂಸಿಂಗ್ ಜಾವಾ, C++ ಅಲ್ವಾ. ನೆಕ್ಸ್ಟ್ ಇನ್ನೇನೇನು ಮಾಡಿದೀವಿ ಅಲ್ಲಿ ಕಂಪನಿಯಲ್ಲಿ, ಏನೇನು ಮಾಡಿದೀವಿ ಏನೇನಿಲ್ಲ ಬರ್ಕಂತ ಹೋಗ್ಬೇಕು. ಬರ್ಕಂತಲ್ಲ, ಟೈಪ್ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಟೀಮ್ ಲೀಡರ್ ಆಗಿ ವರ್ಕ್ ಮಾಡಿದ್ದೀನಿ ಅಂತೇಳಿ ಅವ್ರಿಗೆ ಗೊತ್ತಾಗಬೇಕಲ್ವಾ. ನೆಕ್ಸ್ಟ್ ಮ್ಯಾಟ್ರ್ ಏನು ಬರುತ್ತಂದ್ರೆ, 2023 ಬೇಡ, 2024. ಮತ್ತೆ ಇದೊಂದು ಕಂಪನಿ ಆಯ್ತಾ, ಸೀನಿಯರ್ ಸಾಫ್ಟ್ವೇರ್ ಡೆವಲಪರ್ ಆಗಿ ಒಂದು ಕಂಪನಿಯಲ್ಲಿ ವರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕಂಪನಿಯಲ್ಲಿ ವೆಬ್ ಡೆವಲಪರ್ ಆಗಿ ಕೆಲಸ ಮಾಡಿ ಅಂತ ಕೊಡ್ಬೇಕು. ನೀವು ಯಾವ್ದಾನ ಟೀಚರ್ ಆಗಲಿ ಇಲ್ಲ ಏನಾನ ಹಂಗೆ ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡಿದರೆ ಇಲ್ಲಿ ಹಾಕೋಬೋದು. ಸೇಮ್ ಇದೇ ರೀತಿ
ಕಂಪನಿ, ಕಂಟ್ರಿ. ಅಂದರೆ ಇಲ್ಲಿ 2024 ಅವ್ರು ತೆಗೆದಾಕಿರಲ್ಲ, 2024 2026 ಕೆಲಸ ಮಾಡಿದ ಅಂತೇಳಿ ಇರಬೇಕು. ನೆಕ್ಸ್ಟ್, ಇನ್ನು ಆ ಕಂಪನಿಯಲ್ಲಿ ಏನು ಕೆಲಸ ಮಾಡಿದ್ದೀನಿ ಗೊತ್ತಾಗಬೇಕಲ್ವ, ಅದಕ್ಕೆ ಸೇಮ್ ಇದೇ ರೀತಿ. ನಾನು ಪಾಯಿಂಟ್ ಕಾಪಿ ಪೇಸ್ಟ್ ಮಾಡ್ತೀನಿ. ಇದು ಸುಮ್ಮನೆ ಹೇಳೋದಕ್ಕೆ ಕಾಪಿ ಪೇಸ್ಟ್ ಮಾಡ್ತಿದ್ದೀನಿ, ಮತ್ತೆ ಹಂಗೇನಿಲ್ಲ, ನೀವು ಬೇರೆದು ಮಾಡ್ಕೋಬೇಕು. ಪಾಯಿಂಟ್ ಹೋಗಿದಲ್ವಾ, ಬರುತ್ತೆ ಎಲ್ಲಿ ಹೋಗೋದು. ನೆಕ್ಸ್ಟ್ ಸುಮ್ಮನೆ ಯಾವುದೋ ಒಂದು USA ಅಲ್ಲಿ ಕುಂತಿದ್ದೀನಿ, ಸುಮ್ಮನೆ ಅಷ್ಟೇನು ನೆಸಸರಿ ಇರಲ್ಲ ಅನಿಸುತ್ತೆ ನನಗೆ. ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಮುಗಿತಾ. ನೆಕ್ಸ್ಟು ಎಜುಕೇಷನ್, ಅಂದರೆ ನೀವು ಏನು ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅದೇನೆಲ್ಲ ಇದು ಹಾಕಬೇಕು. ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ರಿ, ಯಾವುದಿಲ್ಲ ಎಲ್ಲ ಮೆನ್ಷನ್ ಮಾಡ್ಬೇಕಿಲ್ಲಿ. ಅಂಡರ್ಲೈನ್ ಮಾಡಿದರೆ ಚೆನ್ನಾಗಿರುತ್ತೆ. ಇಲ್ಲಿ ಕೂಡ ಅಂಡರ್ಲೈನ್ ಮಾಡ್ಬಿಡೋಣ, ಸ್ವಲ್ಪ ದೊಡ್ಡದು. ನಾನು ಏನು ವರ್ಕ್ ಅಲ್ಲ, ಏನು ಎಜುಕೇಷನ್ ತಗೊಂಡಿದ್ದೀನಿ ಅಂತೇಳಿ ಇಲ್ಲಿ ಹಾಕ್ತೀನಿ ನೋಡ್ರಿ ಕೂಡ. ಮಾಸ್ಟರ್ಸ್ ಇನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್. ನೆಕ್ಸ್ಟ್ ಅಂದರೆ ಯಾವ ಇಯರಿಂದ ಯಾವ ಇಯರ್ ಅಂತೇಳಿ ಹಾಕ್ಕೋಬೇಕು. ನಾನು ಏಪ್ರಿಲ್, ಅಂದರೆ ನೀವು ಯಾವ ಇಯರಲ್ಲಿ ಸ್ಟಾರ್ಟ್ ಮಾಡಿ ಯಾವ ಇಯರಲ್ಲಿ ಮುಗಿತೆ ಅಂತೇಳಿ ಟೈಪ್ ಮಾಡಿಕೊಂಡು ಇಟ್ಕೊಂಡಿರಿ. ಯಾವಾಗ ಮುಗಿತ ಅನ್ನೋದು ಇಲ್ಲಿ ಡಿಸೆಂಬರ್ 2021. ಮತ್ತು ಇದ್ರ ಕೆಳಗಡೆ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಈ ಕೋರ್ಸ್ ಮುಗಿಸಿದ್ರಿ, ಅಂದರೆ ಯಾವ ಕೋರ್ಸ್ ಇದು, ಮಾಸ್ಟರ್ ಆಫ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಹಂಗಂತೇನಿಲ್ಲ. ನೀವು ಯಾವ ಕೋರ್ಸ್ ಮಾಡಿದ್ರೆ, BSc ಮಾಡಿದ್ರೆ BSc ಅಂತ ತಗೊಳ್ಳಿ, BSc ನರ್ಸಿಂಗ್ ಅದು ಇದು ಇರುತ್ತಲ್ಲ, ಬೇಸ್ಡ್ ಆನ್ ನಿಮ್ಮ ಇದ್ರ ಮೇಲೆ ಆಯ್ತಾ. ಇವಾಗ ಯಾವ ಯೂನಿವರ್ಸಿಟಿಯಲ್ಲಿ XYZ ಅಂದರೆ ಯೂನಿವರ್ಸಿಟಿ ಏನಲ್ಲ, ಸುಮ್ಮನೆ ಹಾಕ್ತಿದ್ದೀನಿ. ಮತ್ತೆ ಯಾವ ಊರಲ್ಲಿ, ಸ್ವಲ್ಪ ಸ್ಪೇಸ್ ರೆಡ್ಯೂಸ್ ಮಾಡ್ಕೊತೀನಿ. ಇನ್ನೊಂದು ಟಾಪಿಕ್ ಬರಬೇಕಲ್ಲ ಕೆಳಗಡೆ. ನೆಕ್ಸ್ಟ್ ಬ್ಯಾಚುಲರ್ ಇನ್ ಕಂಪ್ಯೂಟರ್ ಸೈನ್ಸ್. ಇದನ್ನ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾವ ವರ್ಷದಿಂದ ಯಾವ ವರ್ಷ ಸೇಮ್ ಇದನ್ನೇ ಕಾಪಿ ಮಾಡ್ತೀನಿ, ಮತ್ತೆ ನೀವು ಕೂಡ ಅದೇ ರೀತಿ ಕಾಪಿ ಮಾಡಬೇಡಿ. ನೀವು ಸ್ವಂತ ಎಲ್ಲಿ ಓದಿದ್ರಾ ಎಲ್ಲಿ ಇಲ್ಲ ಎಲ್ಲ ಟೈಪ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗಿಳಿಸ್ತೀನಿ, ಸ್ವಲ್ಪ ಡೇಟ್ ಚೇಂಜ್ ಮಾಡ್ಕೊಳ್ಳಿ, ಮತ್ತೆ ಮರಿಬೇಡಿ, ರಿಫ್ರೆಶ್ ಮಾಡಿ ಬಿಡಿ, ಮರಿಬೇಡಿ. ಅದಕ್ಕೆ ಅಡ್ಜಸ್ಟ್ ಆಗೋಂಗೆ ಇಯರ್ ಸೆಲೆಕ್ಟ್ ಮಾಡ್ಕೊಂತ ಹೋಗಿ. ಇಂಜಿನಿಯರ್ 4 ವರ್ಷ ಅಲ್ವಾ, ಅದಕ್ಕೆ 4 ವರ್ಷ ಡಿಫ್ರೆನ್ಸ್. ಇಷ್ಟೇ ನೋಡ್ರಿ, ಇದೇ ನಮ್ಮ CV. ದೊಡ್ಡದಾಗಿ ಕಷ್ಟ ಬೀಳೋಂಥದ್ದು ಏನು ಇಲ್ಲ. ಎಲ್ಲಾರು ಅಂತಾರೆ ಮನೆಯಲ್ಲಿ ಕುಂತೆ ಮಾಡ್ಕೋಬೋದು, ಸಿಸ್ಟಮ್ ಇರಲಿ ಬಿಡ್ಲಿ, ಸಿಸ್ಟಮ್ ಇರಬೇಕು. ಮತ್ತೆ ಫೋನಲ್ಲಿ ಮಾಡೋಕ್ಕಾಗಲ್ಲವಾ, ಯಾರ್ದ ನಿಮ್ಮ ಫ್ರೆಂಡ್ ಅಕ್ಕಪಕ್ಕ ಇಸ್ಕೊಂಡು ಇದು ಮಾಡ್ಕೊಳ್ಳಿ. ಈ ರಿಸ್ಯೂಮ್ ಟೈಪಿಂಗ್ ಮಾಡೋದು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು, ಫಸ್ಟ್ ವಿಡಿಯೋ.
ಸಪೋರ್ಟ್ ಮಾಡ್ತೀರಾ ಅಂತೇಳಿ ಬಯಸ್ತಿದ್ದೀನಿ. ಥ್ಯಾಂಕ್ ಯು.